ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ವಿರುದ್ಧ ಸಿಡಿದೆದ್ದಿದ್ದಾರೆ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಲೋಕಾಯುಕ್ತ ವಿರುದ್ಧವೇ ಸ್ನೇಹಮಯಿ ಕೃಷ್ಣ ಸಿಡಿದೆದ್ದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 1 ವಾರದ ಒಳಗೆ ತಕರಾರು ಅರ್ಜಿಯನ್ನ ಸಲ್ಲಿಸುವೆ, ರಾಜ್ಯದ ಜನತೆಯ ಮುಂದೆ ಸತ್ಯ ಏನು ಅನ್ನೋದನ್ನ ನಾನು ಸಾಬೀತು ಮಾಡ್ತೇನೆ, ನನ್ನ ಆರೋಪಗಳಿಗೆ ಸಾಕ್ಷ್ಯಾಧಾರಗಳ ಕೊರತೆ ಇದೆಯಂತೆ, IPS ಅಧಿಕಾರಿಗೆ ಸಾಕ್ಷಿ ಹುಡುಕೋಕೆ ಆಗಿಲ್ಲ, ಹಾಗಾದ್ರೆ ಆತ್ಮಸಾಕ್ಷಿ ಮಾರಿಕೊಂಡ ಅಧಿಕಾರಿಗಳಷ್ಟೇ ಇಂತಹ ವರದಿಯನ್ನ ನೀಡೋದಕ್ಕೆ ಸಾಧ್ಯ. ಇಡೀ ದೇಶ ನಿರೀಕ್ಷಿಸ್ತಾ ಇದ್ದ ವರದಿಯನ್ನ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲು ಸಿದ್ಧತೆ ಮಾಡಿಕೊಂಡಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ನನಗೆ ನೋಟಿಸ್ ಅನ್ನ ನೀಡಿದ್ದಾರೆ. ನಾನು ಮಾಡಿರುವಂತಹ ಆರೋಪಗಳಿಗೆ ಸಾಕ್ಷ್ಯಾಧಾರಗಳ ಕೊರತೆ ಕಂಡು ಬಂದಿದೆಯಂತೆ. ಇನ್ನು ಆತ್ಮಸಾಕ್ಷಿಯನ್ನ ಮಾರಿಕೊಂಡ ಅಧಿಕಾರಿಗಳಷ್ಟೇ ಇಂತಹ ವರದಿಯನ್ನ ನೀಡೋದಕ್ಕೆ ಸಾಧ್ಯ. ಪ್ರಭಾವಕ್ಕೆ ಒಳಗಾದ ತನಿಖಾಧಿಕಾರಿಗಳು ಯಾವ ಸಾಕ್ಷ್ಯಾಧಾರಗಳು ಆರೋಪ ಸಾಬೀತಾಗಲು ಪೂರಕವಾಗಿದೆ ಅನ್ನುವ ತಿಳುವಳಿಕೆ ಇಲ್ಲದೇನೆ ನಡೆದುಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಈ ಪ್ರಕರಣ ಜ್ವಲಂತ ನಿದರ್ಶನ. ಲೋಕಾಯುಕ್ತ ವಿರುದ್ಧವಾಗಿ ಸ್ನೇಹಮಯಿ ಕೃಷ್ಣ ಈ ರೀತಿಯಾಗಿ ಸಿಡಿದೆದ್ದಿದ್ದಾರೆ. ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವಿರುದ್ಧ ಸ್ನೇಹಮಯಿ ಕೃಷ್ಣ ಸಿಡಿದೆದ್ದಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಸ್ನೇಹಮಯಿ ಕೃಷ್ಣ ಗರಂ ಆಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಮೊದಲೇ ಹೇಳಿದ್ದಾಗೆ ಈ ಪ್ರಕರಣ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ, ಈಗ ಬಿ ರಿಪೋರ್ಟ್ ಬೇರೆ ಹಾಕಲು ಲೋಕಾಯುಕ್ತ ಹೊರಟಿದೆ, ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಹಾಗಾಗಿ 1 ವಾರದ ಒಳಗೆ ತಕರಾರು ಅರ್ಜಿಯನ್ನು ನಾನು ಸಲ್ಲಿಸ್ತೇನೆ, ರಾಜ್ಯದ ಜನತೆಯ ಮುಂದೆ ಈ ಒಂದು ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಸತ್ಯ ಏನು ಅನ್ನೋದನ್ನು ನಾನು ಸಾಬೀತು ಮಾಡ್ತೇನೆ, ನನ್ನ ಆರೋಪಗಳಿಗೆ ಸಾಕ್ಷ್ಯಾಧಾರಗಳ ಕೊರತೆಯಂತೆ IPS ಅಧಿಕಾರಿಗಳಿಗೆ ಸಾಕ್ಷಿ ಹುಡುಕೋಕೆ ಆಗ್ತಾ ಇಲ್ವಾ ಅನ್ನೋದಾಗಿ ಇಲ್ಲಿ ಸ್ನೇಹಮಯಿ ಕೃಷ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ದೇಶ ನಿರೀಕ್ಷಿಸ್ತಾ ಇದ್ದ ವರದಿಯನ್ನ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ನನಗೆ ನೋಟಿಸ್ ನೀಡಿದ್ದಾರೆ. ತಾನು ಮಾಡಿರುವಂತಹ ಆರೋಪಗಳಿಗೆ ಸಾಕ್ಷ್ಯಾಧಾರಗಳ ಕೊರತೆ ಕಂಡು ಬಂದಿದೆ ಅನ್ನೋದಾಗಿ ಹೇಳಿದ್ದಾರೆ. ಹಾಗಾಗಿ ರಾಜ್ಯದ ಜನತೆಯ ಮುಂದೆ ಸತ್ಯ ಏನು ಅನ್ನೋದನ್ನು ನಾನು ಸಾಬೀತು ಮಾಡ್ತೇನೆ ಅನ್ನೋದಾಗಿ ಲೋಕಾಯುಕ್ತ ವಿರುದ್ಧವೇ ಸ್ನೇಹಮಯಿ ಕೃಷ್ಣ ಸಿಡಿದೆದ್ದಿದ್ದಾರೆ. ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅನ್ನೋದಾಗಿ ನೋಟಿಸನ್ನು ಕೊಟ್ಟಿದ್ದಾರೆ. ಎಲ್ಲ ಆರೋಪಿಗಳ ಮೇಲೆ ಸಾಕಷ್ಟು ಸಾಕ್ಷ್ಯಾಧಾರ ಕೊರತೆ ಅನ್ನೋದಾಗಿ ಕೂಡ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದಾರೆ. ನಾನು ಕೂಡ ಸವಾಲ್ ಹಾಕ್ತೇನೆ, ಕಾನೂನು ಅರಿವಿರುವಷ್ಟು ಲೋಕಾಯುಕ್ತ ಅಧಿಕಾರಿಗಳಿಗೆ ಇಲ್ಲವೇ? ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಹೇಳಿದಂತೆ ಮಾಡಿದ್ದಾರೆ, ಅಷ್ಟೊಂದು ದಾಖಲೆಯನ್ನು ಕೊಟ್ಟಿದ್ರೂ ಕೂಡ ಸಾಕ್ಷಿಗಳ ಕೊರತೆ ಇದೆ ಅಂತ ಹೇಳಿದ್ದಾರೆ. ತನಿಖೆ ಮುಗಿಯುವ ಮುನ್ನವೇ ವರದಿ ಸಲ್ಲಿಕೆಗೆ ಇವರು ಮುಂದಾಗಿದ್ದಾರೆ. IPS ಅಧಿಕಾರಿಯಾಗಿ ಸಾಮಾನ್ಯ ಜ್ಞಾನವೂ ಇಲ್ಲ ಅಂತ ಹೇಳಿದ್ರೆ ಹೇಗೆ ಅರ್ಥ? ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ ಸ್ನೇಹಮಯಿ ಕೃಷ್ಣ ಈ ರೀತಿಯಾಗಿ ಕೆಂಡಾಮಂಡಲವಾಗಿದ್ದಾರೆ. ಹಾಗಾಗಿ ರಾಜ್ಯದ ಜನತೆಯ ಮುಂದೆ ಮೂಡಾ ಕೇಸ್ನಲ್ಲಿ ಯಾರ್ದು ತಪ್ಪಿದೆ ಅನ್ನೋದನ್ನ, ಸತ್ಯ ಏನು ಅನ್ನೋದನ್ನ ನಾನು ಸಾಬೀತು ಮಾಡ್ತೇನೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ವಿರುದ್ಧವಾಗಿ ಸ್ನೇಹಮಯಿ ಕೃಷ್ಣ ಸಿಡಿದೆದ್ದಿದ್ದಾರೆ. ಈಗಾಗಲೇ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿತ್ತು. ಇನ್ನು ಈ ಪ್ರಕರಣ ಸರಿಯಾಗಿ ತನಿಖೆ ಆಗ್ತಾ ಇಲ್ಲ ಅನ್ನೋದಾಗಿ ಸ್ನೇಹಮಯಿ ಕೃಷ್ಣ ಮೊದಲನೇದಾಗಿ ಆರೋಪವನ್ನು ಮಾಡಿದ್ರು. ಈಗ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅನ್ನೋದಾಗಿ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಬಿ ರಿಪೋರ್ಟ್ ಹಾಕೋದಕ್ಕೆ ಲೋಕಾಯುಕ್ತ ಹೊರಟಿದೆ, ಎಲ್ಲ ಆರೋಪಿಗಳ ಮೇಲೆ ಸಾಕಷ್ಟು ಸಾಕ್ಷ್ಯಾಧಾರದ ಕೊರತೆಗಳು ಇದೆ ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದ ರಕ್ಷಣೆಯನ್ನ ಮಾಡೋದಕ್ಕೆ ಹೊರಟಂತೆ ಕಾಣಿಸ್ತಾ ಇದೆ. ಆದರೆ ನಾನು ಕೂಡ ಸವಾಲ್ ಹಾಕ್ತೇನೆ ಅನ್ನೋದಾಗಿ ಕಾನೂನಿನ ಅರಿವು ಇರೋಷ್ಟು ಲೋಕಾಯುಕ್ತ ಅಧಿಕಾರಿಗಳಿಗೆ ಇಲ್ಲವೇ? ಹಾಗಾದ್ರೆ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಹೇಳಿದಂತೆ ಮಾಡಿದ್ದಾರೆ, ಅಷ್ಟೊಂದು ದಾಖಲೆಯನ್ನು ಕೊಟ್ಟಿದ್ರೂ ಕೂಡ ಸಾಕ್ಷಿಗಳ ಕೊರತೆ ಇದೆ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ?
IPS ಅಧಿಕಾರಿಯಾಗಿ ಸಾಮಾನ್ಯ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಏನರ್ಥ? IPS ಅಧಿಕಾರಿಗೆ ಸಾಕ್ಷಿ ಹುಡುಕೋಕೆ ಆಗ್ತಾ ಇಲ್ವಾ? ಹಾಗಾದ್ರೆ ಆತ್ಮಸಾಕ್ಷಿ ಮಾಡ್ಕೊಂಡಂತಹ ಅಧಿಕಾರಿಗಳು ಅಷ್ಟೇ ಈ ರೀತಿಯಾಗಿ ವರದಿಯನ್ನ ನೀಡೋದಕ್ಕೆ ಸಾಧ್ಯ ಅನ್ನೋದಾಗಿ ಲೋಕಾಯುಕ್ತ ವಿರುದ್ಧವಾಗಿ ಸ್ನೇಹಮಯಿ ಕೃಷ್ಣ ಈ ರೀತಿಯಾಗಿ ಸಿಡಿದೆದ್ದಿದ್ದಾರೆ. ಪ್ರಭಾವಕ್ಕೆ ಒಳಗಾದ ತನಿಖಾಧಿಕಾರಿಗಳು ಯಾವ ಸಾಕ್ಷ್ಯಾಧಾರಗಳು ಆರೋಪ ಸಾಬೀತಾಗಲು ಪೂರಕವಾಗಿದೆ ಅನ್ನುವಂತಹ ತಿಳುವಳಿಕೆ ಇಲ್ಲದಂತೆ ನಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಸತ್ಯ ಏನು ಅನ್ನೋದನ್ನು ನಾನು ಸಾಬೀತು ಮಾಡ್ತೇನೆ ಅನ್ನೋದಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಸಿಕ್ಕಿರುವಂಥದ್ದು, ಆದರೆ ಈ ವರದಿಯಲ್ಲಿರುವಂಥ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಬಹುದಾ? ಎಸ್ ದಿವ್ಯಾ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಿವೇಶನ ಹಂಚಿಕೆ ಹಗರಣದಲ್ಲಿ ಸದ್ಯ ಸಿಎಂ ಸಿದ್ದರಾಮಯ್ಯ ಹಾಗೇನೆ ಅವರ ಪತ್ನಿ ಪಾರ್ವತಿ ಸೇರಿದಂತೆ ಒಟ್ಟು 4 ಕ್ಲೀನ್ ಚೀಟ್ ನೀಡಲಾಗಿದೆ. ಇದರಲ್ಲಿ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತದ್ದು. ಅದರಲ್ಲಿ ಈಗಾಗಲೇ ಸಾಕ್ಷ್ಯಾಧಾರಗಳ ಕೊರತೆ ಇದೆ, ಆದ್ದರಿಂದ ಎಲ್ಲ ಏನು ಆರೋಪ ಮಾಡಲಾಗಿತ್ತು, ಸೊ ಅವರಿಗೆ ಈಗಾಗಲೇ ಕ್ಲೀನ್ ಚೀಟ್ ನೀಡಲಾಗಿದೆ ಅಂತ ಉಲ್ಲೇಖವನ್ನು ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಅಂದ್ರೆ ಈ ಪ್ರಕರಣದಲ್ಲಿ A1 ಆಗಿ ಸಿದ್ದರಾಮಯ್ಯ ಹಾಗೇನೆ A2 ಪಾರ್ವತಿ ಹಾಗೇನೆ A3 ಮಲ್ಲಿಕಾರ್ಜುನ ಸ್ವಾಮಿ ಹಾಗೇನೆ ದೇವರಾಜ್ ಅವರನ್ನ ಉಲ್ಲೇಖ ಮಾಡಲಾಗಿತ್ತು. ಸದ್ಯ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 2016 ಹಾಗೇನೆ ಸಾಲಿಂದ 2024 ಏನು 50:50 ಅನುಪಾತದಲ್ಲಿ ಪರಿಹಾರಾತ್ಮಕ ನಿವೇಶನ ನೀಡಿರುವ ಆರೋಪ ಏನಿತ್ತು, ಈ ಬಗ್ಗೆ ಹೆಚ್ಚುವರಿಯಾಗಿ ತನಿಖೆ ನಡೆಸಿ ಕಲಂ 173(8) CRPC ರೀತಿ ಹೆಚ್ಚುವರಿ ಅಂತಿಮ ವರದಿಯನ್ನ ಈಗಾಗಲೇ ನಾವು ನ್ಯಾಯಾಲಯಕ್ಕೆ ಸಲ್ಲಿಸ್ತಾ ಇದ್ದೀವಿ. ಆದ್ರೆ ಇದರಲ್ಲಿ ಏನು ಪತ್ನಿ ಅವರ ಹೆಸರಲ್ಲಿ, ಪಾರ್ವತಿ ಅವರ ಹೆಸರಲ್ಲಿ 14 ನಿವೇಶನ ಹಂಚಿಕೆ ಆಗಿದೆ ಅಂತ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡಿದ್ರು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಇಲ್ಲ ಅಂತ ಒಂದು ಉಲ್ಲೇಖ ಮಾಡಿದ್ದಾರೆ. ಹಾಗೇನೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಅಂದ್ರೆ ಆಗಿನ ಅಧಿಕಾರಿ ನಟೇಶ್ ಅವರು ಏನಿದ್ದಾರೆ ಅವರ ಬಗ್ಗೆ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಸೊ ಇಲ್ಲಿ ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಅಂದ್ರೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ. ಸೊ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಕೂಡ ಇದ್ರ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ ಗಳನ್ನ ನಾನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದೇನೆ, ಆದ್ರೂ ಕೂಡ ಈಗ ತನಿಖೆ ನಡೆಸಿ ಕ್ಲೀನ್ ಚೀಟ್ ನೀಡಿದ್ದಾರೆ. ಸೊ ಮುಂಬರುವಂತಹ ದಿನಗಳಲ್ಲಿ ಇದನ್ನ ನಾನು ನ್ಯಾಯಾಲಯದಲ್ಲಿ ಫೇಸ್ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಈಗಾಗಲೇ ಅವರು ಆಕ್ರೋಶನ ಹೊರ ಹಾಕ್ತಾ ಇರುವಂತದ್ದು. ಸೊ ಎಲ್ಲೋ ಒಂದ್ ಕಡೆ ದಿವ್ಯಾ, ಈ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೇನೆ ಅವರ ಕುಟುಂಬಸ್ಥರಿಗೆ ಕ್ಲೀನ್ ಚೀಟ್ ಕೊಟ್ಟು ತದನಂತರ ಆಗಿನ ಅವಧಿಯಲ್ಲಿ ಇದ್ದಂತಹ ಅಧಿಕಾರಿಗಳೇನಿದ್ದಾರೆ ನಟೇಶ್ ಆಗಿರ್ಬೋದು ಹಾಗೇನೆ ಇತರ ಅಧಿಕಾರಿಗಳ ವಿರುದ್ಧ ಇನ್ನೂ ಕೂಡ ತನಿಖೆ ಬಾಕಿ ಉಳಿದುಕೊಂಡಿದೆ ಅಂತ ಅಲ್ಲಿ ಒಂದು ಸ್ಪಷ್ಟವಾಗಿ ನಮೂದು ಮಾಡಿದ್ದಾರೆ. ಸೊ ಹೀಗಾಗಿ ಇದು ಯಾರಿಗೆ ಕಂಟಕ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಆದ್ರೆ ಸ್ನೇಹಮಯಿ ಕೃಷ್ಣ ಅವರು ಈ ಹಿಂದೆ CBIಗೆ ಕೊಡ್ಲೇಬೇಕು ಅಂತ ಒಂದು ಪಟ್ಟು ಹಿಡಿದಿದ್ರು ಪ್ರಮುಖವಾಗಿ, ಯಾಕಂದ್ರೆ ರಾಜ್ಯ ಸರ್ಕಾರದ ಅಂಡರಲ್ಲಿ ಲೋಕಾಯುಕ್ತ ಇರುವಂತದ್ದು. ಸೊ ಹೀಗಾಗಿ ತನಿಖೆ ನಡೆಸಿ ಅವರು ಸರಿಯಾದ ರೀತಿ ರಿಪೋರ್ಟ್ ಸಲ್ಲಿಕೆ ಮಾಡಲ್ಲ ಅನ್ನೋ ಆರೋಪವನ್ನ ಕೂಡ ಮಾಡಿದ್ರು. ಆದ್ರೆ ಸದ್ಯ ಈಗ ಲೋಕಾಯುಕ್ತ ಪೊಲೀಸರು ಕೂಡ ಬಿ ರಿಪೋರ್ಟ್ ಅನ್ನ ನಾಳೆ ಸಲ್ಲಿಕೆ ಮಾಡ್ತಾರೆ. ಆದ್ರೆ ಈಗ ಅಂದ್ರೆ ನೋಟಿಸ್ ಅನ್ನ ಕೇವಲ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ, ಅದರಲ್ಲಿ ಈ ವಿಚಾರ ಬಯಲಾಗಿರುವಂತದ್ದು. ಆದ್ರೆ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿರುವಂತಹ ಅಂತಿಮ ವರದಿ ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾರೆ. ದಿವ್ಯಾ, ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಈ ವರದಿಯ ಬಗ್ಗೆ ಆಕ್ಷೇಪಣೆ ಇದ್ರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತಾ ಕಾನೂನಾತ್ಮಕವಾಗಿ? ಖಂಡಿತ. ಯಾಕಂದ್ರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಲಾಸ್ಟ್ ಟೈಮ್ ಒಂದು ಪೋಸ್ಟ್ ಅನ್ನ ಹಾಕಿದ್ರು ಸಾಮಾಜಿಕ ಜಾಲತಾಣದಲ್ಲಿ, ಅಂದ್ರೆ ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಿದ ನಂತರ ನಾನು ಕಾನೂನು ರೀತಿಯಾದಂತಹ ಹೋರಾಟವನ್ನ ಮಾಡ್ತೀನಿ ಅಂತ. ಆದ್ರೆ ಇದೀಗ ಲೋಕಾಯುಕ್ತ ಪೊಲೀಸರು ಅವ್ರನ್ನ ವಿಚಾರಣೆಗೆ ಕರೆದಿದ್ದಾರೆ ನೋಟಿಸ್ ಕೊಟ್ಟು. ಅಂದ್ರೆ ನೀವು ಬಂದು ವಿಚಾರಣೆಗೆ ಹಾಜರಾಗಬೇಕು, ನೀವು ಕೊಟ್ಟಂತಹ ದೂರಿನಲ್ಲಿ ಯಾವುದೇ ರೀತಿಯಾದಂತಹ ಪ್ರಮುಖವಾದಂತಹ ಸಾಕ್ಷ್ಯಗಳು ಇಲ್ಲದ ಕಾರಣಕ್ಕಾಗಿ ಅಂದ್ರೆ ಸಾಕ್ಷ್ಯಗಳ ಕೊರತೆ ಹಿನ್ನೆಲೆಯಲ್ಲಿ ನಾವು ಬಿ ರಿಪೋರ್ಟ್ ಸಲ್ಲಿಕೆ ಮಾಡ್ತೀವಿ ಅಂತ ನೋಟಿಸ್ ಅಲ್ಲಿ ತಿಳಿಸಿರುವಂತದ್ದು. ಆದ್ರೆ ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಲಾಸ್ಟ್ ಟೈಮ್ ಹೇಳಿದ್ರು ಏನಂದ್ರೆ ಅವರು ಒಂದು ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಕೂಡ ನಿರ್ಧಾರ ಮಾಡಿದ್ರು. ಆದ್ರೆ ಅವರಲ್ಲಿ ಇರುವಂತಹ ದಾಖಲೆಗಳು ಏನಿದೆ ಅದನ್ನ ಹೈಕೋರ್ಟ್ ಅಲ್ಲಿ ಮತ್ತೆ ಅವ್ರು ಚಾಲೆಂಜ್ ಮಾಡೋದಕ್ಕೆ ಕೂಡ ಅವರಿಗೆ ಅವಕಾಶ ಇರುವಂತದ್ದು. ಯಾಕಂದ್ರೆ ಹೈಕೋರ್ಟ್ ಅಲ್ಲಿ ಅವರು CBIಗೆ ಕೊಡ್ಬೇಕಂತ ಒಂದು ಮನವಿಯನ್ನ ಮಾಡಿದ್ರು. ಆದ್ರೆ
ಅದೇ ಸಂದರ್ಭದಲ್ಲಿ ಹೈಕೋರ್ಟ್ ನ ನ್ಯಾಯಮೂರ್ತಿ ಅಂದ್ರೆ ಲೋಕಾಯುಕ್ತ ಒಂದು ಸ್ವತಂತ್ರ ಸಂಸ್ಥೆ, ಸೊ ಲೋಕಾಯುಕ್ತದ ಮೇಲೆ ನಂಬಿಕೆ ಇಡಬೇಕು ಅನ್ನೋ ರೀತಿಯ ಒಂದು ಸಂದೇಶವನ್ನ ಕೊಟ್ಟಿದ್ರು. ಆದ್ರೆ ಇದೀಗ ಬಿ ರಿಪೋರ್ಟ್ ಕೊಟ್ಟ ಕಾರಣಕ್ಕಾಗಿ ಅವರು ಮತ್ತೆ ಅದೇ ಕೋರ್ಟ್ ಅಲ್ಲಿ ಅಂದ್ರೆ ಹೈಕೋರ್ಟ್ ನ ಏಕಸದಸ್ಯ ಪೀಠದಲ್ಲಿ ಚಾಲೆಂಜ್ ಮಾಡೋದಕ್ಕೆ ಕೂಡ ಅವ್ರಿಗೆ ಅವಕಾಶ ಇರುವಂತದ್ದು. ಯಾಕಂದ್ರೆ ಅವರ ಬಳಿ ಇರುವಂತಹ ಸಾಕ್ಷ್ಯಾಧಾರಗಳಾಗಿರ್ಬೋದು, ಹಾಗೇನೆ ಏನು ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸೊ ಅದನ್ನ ಎರಡನ್ನ ಇಟ್ಟುಕೊಂಡು ಅವರು ಮತ್ತೆ ವಾದ ಪ್ರತಿವಾದ ಮಾಡಬಹುದು. ಆದ್ರೆ ಈಗ ಅವರು ಮುಂದಿನ ಕ್ರಮ ಏನಂದ್ರೆ ಅವರು ನ್ಯಾಯಾಲಯದಲ್ಲೇ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ಈಗ ಈ ಪ್ರಕರಣ ಹೈಕೋರ್ಟ್ ನ ಏಕಸದಸ್ಯ ಪೀಠದಲ್ಲಿ ಕೂಡ ಇರುವಂತದ್ದು. ಸೊ ಈಗಾಗಲೇ ಅಂತಿಮ ವರದಿಯನ್ನ ಇನ್ನೂ ಕೂಡ ಅವರು ಏನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಲೋಕಾಯುಕ್ತ ಪೊಲೀಸರು ಸಲ್ಲಿಕೆ ಮಾಡಿಲ್ಲ. ಬಟ್ ಈಗ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅದರಲ್ಲಿ ಈ ಪ್ರಕರಣಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ಇವರು ಯಾವ ರೀತಿಯಾಗಿ ಒಂದು ಹೋರಾಟ ಮಾಡಿ ಈ ಕೇಸನ್ನ ಜಯಿಸ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆ ಲೋಕಾಯುಕ್ತ ಪೊಲೀಸರ ತನಿಖೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬಸ್ಥರು ತಪ್ಪೇ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ವರದಿ ಉಲ್ಲೇಖವಾಗಿದೆ. ಆದ್ರೆ ಈ ಪ್ರಕರಣವನ್ನು ಇಡಿ ಕೂಡ ತೆಗೆದುಕೊಂಡಿದೆ. ಇಡಿ ಪ್ರಕರಣದ ಬಗ್ಗೆ ಇನ್ನೂ ಕೂಡ ಹೈಕೋರ್ಟ್ ಅಲ್ಲಿ ವಿಚಾರ ಇರುವಂತದ್ದು. ಸೊ ಹೈಕೋರ್ಟ್ ನ ನ್ಯಾಯಮೂರ್ತಿಗಳಿಗೆ ಬಿಟ್ಟಿರುವಂತದ್ದು. ಯಾಕಂದ್ರೆ ಇನ್ನು ಮುಂದೆ ಲೋಕಾಯುಕ್ತ ಪೊಲೀಸರಿಗೆ ಬಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಸೊ ಇಡಿ ಅಥವಾ ಸಿಬಿಐಗೆ ಕೊಡ್ಬೇಕಾ ಕೊಡ್ಬಾರ್ದಾ ಅನ್ನೋದು ಕೂಡ ಹೈಕೋರ್ಟ್ ಅಲ್ಲಿ ಒಂದು ವೇಳೆ ನಿರ್ಧಾರ ಆದ್ರೆ ಸಿಎಂ ಸಿದ್ದರಾಮಯ್ಯ ಕುಟುಂಬಸ್ಥರಿಗೆ ಕೊಂಚ ಕಂಟಕ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಮಾತ್ರ ತನಿಖೆ ನಡೆಸಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿರುವಂತದ್ದು. ಸೊ ಇಲ್ಲಿ 400 ದೂರುದಾರರಿದ್ದಾರೆ. ಸೊ ಎಲ್ಲಾ ದೂರುದಾರರು ಕೂಡ ಈ ಪ್ರಕರಣವನ್ನ ಸ್ವತಂತ್ರ ಸಂಸ್ಥೆ ಅಂದ್ರೆ ಬೇರೆ ಸಂಸ್ಥೆಗಳಿಗೆ ಕೊಡಿ ಅಂತ ಒಂದು ವೇಳೆ ಅಲ್ಲಿ ಒಂದು ಮನವಿಯನ್ನ ಮಾಡಿದ್ರೆ, ಒಂದು ವೇಳೆ ಮತ್ತೊಮ್ಮೆ ತನಿಖೆ ತಂಡ ಅಂದ್ರೆ ಸ್ವತಂತ್ರವಾಗಿ ಯಾವ್ದಾದ್ರು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಅಥವಾ ಬೇರೆ ರೀತಿಯಾಗಿ ಒಂದು ತಂಡ ರಚನೆ ಮಾಡಿದ್ರೆ ಅಲ್ಲಿ ಯಾವ ರೀತಿಯಾಗಿ ರಿಪೋರ್ಟ್ ಬರುತ್ತೆ ಅನ್ನೋದು ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಕುಟುಂಬಸ್ಥರ ಮೇಲೆ ಇರುವಂತಹ ಆರೋಪ ಏನಿತ್ತು, ಸೊ ಅದು ಈಗ ಅಂದ್ರೆ ಅವರೊಂದು ಅಲ್ಲಿ ಇರುವಂತಹ ಆರೋಪದಿಂದ ಮುಕ್ತ ಆಗಿದ್ದಾರೆ ಅಂತ ಹೇಳ್ಬೋದು. ದಿವ್ಯಾ, ಈಗ ಭವ್ಯ, ಲೋಕಾಯುಕ್ತ ತನಿಖೆ ಅಂದ ಸಂದರ್ಭದಲ್ಲೇ ಸ್ನೇಹಮಯಿ ಕೃಷ್ಣ ಅವತ್ತಿನಿಂದ ಇವತ್ತಿನವರೆಗೂ ಒಂದು ವಿಚಾರವನ್ನು ಉಲ್ಲೇಖ ಮಾಡ್ತಾ ಇದ್ರು, CBI ತನಿಖೆ ಆಗಬೇಕು ಅಂತ ಹೇಳಿ. ಸೊ CBI ತನಿಖೆ ಆಗಬೇಕು ಅಂತ ಮಗದೊಂದು ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸುವಂತಹ ಸಾಧ್ಯತೆಗಳೇನಾದರೂ ಇರುತ್ತಾ, ಅಥವಾ ನೀವು ಹೇಳದ ಹಾಗೇನೆ ನಿವೃತ್ತ ನ್ಯಾಯಮೂರ್ತಿಗಳ ಮಾರ್ಗದರ್ಶನದಲ್ಲಿ ಅಥವಾ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅನ್ನುವಂಥದ್ದನ್ನು ಮುಂದುವರಿಸ್ಬೋದಾ ಅಂತ? ಯಾಕಂದರೆ ಲೋಕಾಯುಕ್ತ ತನಿಖೆಯ ವರದಿ ಹಿಂಗೆ ಬರುತ್ತೆ ಅನ್ನೋದು ಅಂದಾಜು ಸ್ನೇಹಮಯಿ ಕೃಷ್ಣ ಅವರಿಗೆ ಎಕ್ಸ್ಪೆಕ್ಟೆಡ್ ಅನ್ನುವಂಥ ಕಾಂಟೆಕ್ಸ್ಟ್ ಅರ್ಥ ಆಗುತ್ತಲ್ವಾ ಅಂತ. ಖಂಡಿತ ದಿವ್ಯ, ಯಾಕಂದ್ರೆ ನಾವಿಲ್ಲಿ ಒಂದು ಅಂಶವನ್ನ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಲೋಕಾಯುಕ್ತ ಇರುವಂತದ್ದು ರಾಜ್ಯ ಸರ್ಕಾರ ಅಂಡರಲ್ಲಿ, ಸಿಬಿಐ ಇರುವಂತದ್ದು ಕೇಂದ್ರ ಸರ್ಕಾರದ ಅಂಡರಲ್ಲಿ. ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಈಗಾಗಲೇ ಬಿಜೆಪಿ ಬಹಳಷ್ಟು ಇದ್ರಲ್ಲಿರುವಂತದ್ದು. ಸೊ ಇಲ್ಲಿ ಪಕ್ಷದ ವಿಚಾರ ಬರುತ್ತೆ. ಸೊ ಹೀಗಾಗಿ ಈಗಾಗಲೇ ಅಡ್ವೊಕೇಟ್ ಜನರಲ್ ಶಶಿಕಲಾ ಶೆಟ್ಟಿ ಕೂಡ ಮೊನ್ನೆದು ಹೈಕೋರ್ಟ್ ಅಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸಿಬಿಐಗೆ ಕೊಟ್ರೆ ಅಲ್ಲಿರುವಂತಹ ಅಂದ್ರೆ ಅವರ ಸಿಬಿಐ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಅವರಿಗೆ ಬೇಕಾದ ಹಾಗೆ ರಿಪೋರ್ಟ್ ಅನ್ನ ರೆಡಿ ಮಾಡಬಹುದಂತ. ಮತ್ತೊಂದ್ ಕಡೆ ಈಗಾಗಲೇ ದೂರುದಾರರು ಹೇಳೋದೇನಂದ್ರೆ ರಾಜ್ಯ ಸರ್ಕಾರದ ಅಂಡರಲ್ಲಿ ಲೋಕಾಯುಕ್ತ ಇರುವಂತದ್ದು. ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿ ಆದಂತಹ ಸಂತೋಷ್ ಹೆಗ್ಡೆ ಹೇಳಿದ್ರು ಒಂದು ಮಾತನ್ನ, ಏನಂದ್ರೆ ಕೇಂದ್ರ ಸರ್ಕಾರದ ಅಂಡರಲ್ಲಿ ಕೂಡ ಸಿಬಿಐ ಇಡಿ ಇರುವಂತದ್ದು, ರಾಜ್ಯ ಸರ್ಕಾರದ ಅಂಡರಲ್ಲಿ ಲೋಕಾಯುಕ್ತ ಇರುವಂತದ್ದು. ಸೊ ಇಲ್ಲಿ ನಾವು ಪ್ರಮುಖವಾದ ವಿಚಾರ ಏನು ಗಮನಕ್ಕೆ ತೆಗೆದುಕೊಳ್ಬೇಕಾದ್ರೆ, ಇಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ತನಿಖೆಗೆ ಹೇಳುವ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ನನಗೆ ಕ್ಲಾರಿಟಿ ಕೊಡೋದಾದ್ರೆ, ಈಗ ಆರೋಪಿಗಳ ಆರೋಪಗಳಿಗೆ ಸಾಕ್ಷ್ಯಾಧಾರದ ಕೊರತೆ ಅಂತ ಈಗ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖ ಮಾಡಿರೋದಾದರೆ, ಸ್ನೇಹಮಯಿ ಕೃಷ್ಣ ಅವರು ಅವತ್ತಿನಿಂದ ಇವತ್ತಿನವರೆಗೂ ಹೇಳ್ತಾ ಇದ್ದಿದ್ದು ಒಂದೇ ಒಂದು ಮಾತು ಅಂದರೆ ಡಾಕ್ಯುಮೆಂಟ್ಸ್ಗಳು. ಐ ಹ್ಯಾವ್ ಅ ಡಾಕ್ಯುಮೆಂಟ್ಸ್, ನನ್ನ ಹತ್ರ ಡಾಕ್ಯುಮೆಂಟ್ಸ್ಗಳಿದ್ದಾವೆ, ಅಕ್ರಮ ಆಗಿರೋದಕ್ಕೆ ಡಾಕ್ಯುಮೆಂಟ್ಸ್ಗಳಿದ್ದಾವೆ ಅಂತಲೇ ಹೇಳ್ತಾ ಇದ್ರು. ಹಾಗಾದರೆ ಲೋಕಾಯುಕ್ತ ಇದನ್ನು ಯಾವುದನ್ನು ಪರಿಶೀಲಿಸಿಲ್ವಾ ಅಂತ? ಅಂದ್ರೆ ಅವರ ಬಳಿ ಅಂದ್ರೆ ಅವರು ಪೋಸ್ಟ್ ಕೂಡ ಒಂದು ಮಾಡಿದ್ರು, ನನ್ನ ಬಳಿ ಸ್ವತಃ ಡಾಕ್ಯುಮೆಂಟ್ಸ್ ಗಳಿದೆ ಅಂತ. ಸೊ ಈಗ ಸಿದ್ದರಾಮಯ್ಯ ಅವರನ್ನ ಕೂಡ ಲೋಕಾಯುಕ್ತ ಪೊಲೀಸರು ತನಿಖೆಗೊಳಪಡಿಸಿದ್ರು, ಅವರ ಪತ್ನಿಯನ್ನ ಕೂಡ ತನಿಖೆಗೊಳಪಡಿಸಿದ್ರು. ಹಾಗೇನೆ ಅಂದಿನ ಅಧಿಕಾರಿಗಳು ನಟೇಶ್ ಆಗಿರ್ಬೋದು, ಇತರೆ ಅಧಿಕಾರಿಗಳನ್ನ ಕೂಡ ಒಂದು ತನಿಖೆಗೊಳಪಡಿಸಿದ್ರು. ಹಾಗಾದ್ರೆ ಲೋಕಾಯುಕ್ತ ಪೊಲೀಸರು ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾಡಿದಂತಹ 4 ಏನು ದೂರುದಾರರಿದ್ದಾರೆ ಅವರ ಡಾಕ್ಯುಮೆಂಟ್ಸ್ ಗಳನ್ನ ಪರಿಗಣನೆ ತೆಗೆದುಕೊಳ್ಳಿಲ್ವಾ ಅನ್ನೋ ವಿಷಯ ಕೂಡ ಇಲ್ಲಿ ಪ್ರಸ್ತಾಪ ಆಗ್ಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿವರೆಗೆ ಅವರು ಮಾಧ್ಯಮದ ಜೊತೆ ಯಾವುದನ್ನು ಡಾಕ್ಯುಮೆಂಟ್ಸ್ ಗಳನ್ನ ಯಾರಿಗೂ ಕೂಡ ಕೊಟ್ಟಿಲ್ಲ, ಅಂದ್ರೆ ಪಬ್ಲಿಕ್ ಆಗಿ ಎಲ್ಲೂ ಕೂಡ ಅವರ ಬಳಿ ಇರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿಲ್ಲ. ಸೊ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರು ಹೇಳೋದೇನಂದ್ರೆ, ನಾನು ಹೈಕೋರ್ಟ್ ಅಲ್ಲಿ ಇದನ್ನ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಅಥವಾ ಈಗಾಗಲೇ ಟ್ರಯಲ್ ನಡೀತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವ ಅವಕಾಶ ಇರುವಂತದ್ದು. ಬಟ್ ಇಲ್ಲಿ ಪ್ರಮುಖವಾಗಿ ಈಗ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಇದೊಂದು ಹಿನ್ನಡೆ ಅಂತ ಹೇಳ್ಬೋದು. ಆದ್ರೆ ಇದನ್ನ ಅವ್ರು ಯಾವ ರೀತಿ ಚಾಲೆಂಜ್ ಮಾಡ್ತಾರೆ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತದ್ದು. ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.